ಪುಟ್ಟ ಕಂದಮ್ಮನ ಮೇಲೆ ಬೀದಿ ನಾಯಿ ದಾಳಿ ಮಾಡಿರುವಂತದ್ದು, ಬೀದಿ ನಾಯಿಗಳ ದಾಳಿಗೆ ಕಂದಮ್ಮ ಸಾವನ್ನಪ್ಪಿರುವಂತದ್ದು ತುಮಕೂರಿನ ತಿಪಟೂರು ತಾಲೂಕಿನಲ್ಲಿ ನಡೆದಿರುವಂತಹ ದುರಂತ ಇದು. ಅಯ್ಯನಬಾವಿಯ ಬೋವಿ ಕಾಲೋನಿಯಲ್ಲಿ ಘಟನೆ ನಡೆದಿದೆ. 6 ವರ್ಷದ ಮಗು ನವ್ಯ ಮೃತ ದುರ್ದೈ. ಮಗುವಿನ ತಲೆಯನ್ನೇ ಶ್ವಾನೆಗಳು ಕಿತ್ತು ತಿಂದಿವೆ. ತುಮಕೂರು ಜಿಲ್ಲೆಯಲ್ಲಿ ನಡೆದಿರುವ ಘಟನೆ ಇದು. ಮನೆ ಮುಂದೆ ಆಟ ಆಡ್ತಾ ಇದ್ದ ಮಗುವಿನ ಮೇಲೆ ಏಕಾಏಕಿ ಬೀದಿ ನಾಯಿಗಳು ಅಟ್ಟಹಾಸವನ್ನ ಮೆರೆದಿವೆ. ಮಗುವಿನ ತಲೆ ಹಾಗೂ ಹೊಟ್ಟೆ ಭಾಗವನ್ನು ಕಿತ್ತು ತಿಂದಿವೆ ಬೀದಿ ನಾಯಿಗಳು. 6 ವರ್ಷದ ಮಗುವಿನ ಸ್ಥಿತಿ ಗಂಭೀರವಾಗಿತ್ತು. ಕೂಡಲೇ ಆಸ್ಪತ್ರೆಗೆ ದಾಖಲಿಸಲಾಯಿತು. ಆದರೆ ಬೀದಿ ನಾಯಿಗಳ ದಾಳಿಗೆ ಈ ರೀತಿಯ ಒಂದು ಅವಾಂತರವೇ ಸೃಷ್ಟಿಯಾಗಿದೆ. ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಅಯ್ಯನಬಾವಿ ಬೋವಿ ಕಾಲೋನಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದೆ. ಅಯ್ಯನಬಾವಿ ಗ್ರಾಮದ ನಿವಾಸಿ ಮಹಲಿಂಗಯ್ಯನವರ ಪುತ್ರಿ ನವ್ಯ ಸಂಜೆ 4 ಗಂಟೆ ಸಂದರ್ಭದಲ್ಲಿ ಮನೆ ಬಳಿ ಆಟ ಆಡ್ತಾ ಇದ್ದಾಗ ಬೀದಿ ನಾಯಿಗಳು ದಾಳಿ ಮಾಡ್ತವೆ. 4-5 ಬೀದಿ ನಾಯಿಗಳಿಂದ ಈ ರೀತಿ ದಾಳಿ ಆಗುತ್ತೆ. ಮಗುವಿನ ತಲೆ ಭಾಗ, ಹೊಟ್ಟೆ ಭಾಗವನ್ನ ಬೀದಿ ನಾಯಿಗಳು ಕಿತ್ತು ತಿಂದ ಪರಿಣಾಮ ಮಗು ಸಾವನ್ನಪ್ಪಿದೆ. ಅಂದ್ರೆ ನೀವು ನಾಯಿ ಸಾಕೋದೊಂದು ಫ್ಯಾಷನ್ ಅಂತ ತಿಳ್ಕೊಂಡ್ಬಿಟ್ಟಿದ್ರ. 1 ಲಕ್ಷಾಂತರ ರೂಪಾಯಿ ಕೊಟ್ಟು ಒಂದು ಮನೆ ಮುಂದೆ ನಾಯಿ ಸಾಕೋದು ಅಂತ ತಿಳ್ಕೊಂಡ್ಬಿಟ್ಟಿದ್ರ. ನೀವು ನಿಮ್ಮ ನಾಯಿ ಉಳಿಸ್ಕೊಳಕ್ಕೆ ಈ ನಾಯಿಗಳು ಬಂದ್ಬಿಟ್ಟು ಇಂಥ ಅಮಾಯಕರ ಮಕ್ಕಳನ್ನ ತಿಂದು ತೇಗ್ತಿದಾವಲ್ಲ. ಪ್ರಾಣಿ ದಯಾ ಸಂಘದಲ್ಲಿದ್ದೀರಲ್ಲ ನೀವು. ಯಾವ ಪ್ರಾಣಿನ ಸಾಯಿಬಾರ್ದು ಬಿಡಬಾರ್ದು ಅಂತ. ಈ ಮಕ್ಕಳ ಜೀವಕ್ಕೆ ಯಾರ್ರಿ ಹೊಣೆಗಾರರು? ಯಾರು ಮಾಡ್ತಾರೆ? ಹೊಣೆಗಾರ ಯಾರಾಗ್ತೀರಿ? ಪ್ರಾಣಿ ದಯಾ ಸಂಘದರೇ ನಿಮ್ಮನ್ನ ದಯವಿಟ್ಟು ನಿಮ್ಮನ್ನ ಒಂದು ಕಳಕಳಿ ಪ್ರಾರ್ಥನೆ ಇಂಥ ವಿಚಾರದಲ್ಲಿ. ಪುಟ್ಟ ಕಂದಮ್ಮನ ಮೇಲೆ ಬೀದಿ ನಾಯಿ ದಾಳಿ ಮಾಡಿರುವಂತದ್ದು, ಬೀದಿ ನಾಯಿಗಳ ದಾಳಿಗೆ ಕಂದಮ್ಮ ಸಾವನ್ನಪ್ಪಿರುವಂತದ್ದು ತುಮಕೂರಿನ ತಿಪಟೂರು ತಾಲೂಕಿನಲ್ಲಿ ನಡೆದಿರುವಂತಹ ದುರಂತ ಇದು. ಅಯ್ಯನಬಾವಿಯ ಬೋವಿ ಕಾಲೋನಿಯಲ್ಲಿ ಘಟನೆ ನಡೆದಿದೆ. 6 ವರ್ಷದ ಮಗು ನವ್ಯ ಮೃತ ದುರ್ದೈ. ಮಗುವಿನ ತಲೆಯನ್ನೇ ಶ್ವಾನೆಗಳು ಕಿತ್ತು ತಿಂದಿವೆ. ತುಮಕೂರು ಜಿಲ್ಲೆಯಲ್ಲಿ ನಡೆದಿರುವ ಘಟನೆ ಇದು. ಮನೆ ಮುಂದೆ ಆಟ ಆಡ್ತಾ ಇದ್ದ ಮಗುವಿನ ಮೇಲೆ ಏಕಾಏಕಿ ಬೀದಿ ನಾಯಿಗಳು ಅಟ್ಟಹಾಸವನ್ನ ಮೆರೆದಿವೆ. ಮಗುವಿನ ತಲೆ ಹಾಗೂ ಹೊಟ್ಟೆ ಭಾಗವನ್ನ ಕಿತ್ತು ತಿಂದಿವೆ ಬೀದಿ ನಾಯಿಗಳು. 6 ವರ್ಷದ ಮಗುವಿನ ಸ್ಥಿತಿ ಗಂಭೀರವಾಗಿತ್ತು. ಕೂಡಲೇ ಆಸ್ಪತ್ರೆಗೆ ದಾಖಲಿಸಲಾಯಿತು. ಆದರೆ ಬೀದಿ ನಾಯಿಗಳ ದಾಳಿಗೆ ಈ ರೀತಿಯ ಒಂದು ಅವಾಂತರವೇ ಸೃಷ್ಟಿಯಾಗಿದೆ. ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಅಯ್ಯನಬಾವಿ ಬೋವಿ ಕಾಲೋನಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದೆ. ಅಯ್ಯನಬಾವಿ ಗ್ರಾಮದ ನಿವಾಸಿ ಮಹಲಿಂಗಯ್ಯನವರ ಪುತ್ರಿ ನವ್ಯ ಸಂಜೆ 4 ಗಂಟೆ ಸಂದರ್ಭದಲ್ಲಿ ಮನೆ ಬಳಿ ಆಟ ಆಡ್ತಾ ಇದ್ದಾಗ ಬೀದಿ ನಾಯಿಗಳು ದಾಳಿ ಮಾಡ್ತವೆ. 4-5 ಬೀದಿ ನಾಯಿಗಳಿಂದ ಈ ರೀತಿ ದಾಳಿ ಆಗುತ್ತೆ. ಮಗುವಿನ ತಲೆ ಭಾಗ, ಹೊಟ್ಟೆ ಭಾಗವನ್ನ ಬೀದಿ ನಾಯಿಗಳು ಕಿತ್ತು ತಿಂದ ಪರಿಣಾಮ ಮಗು ಸಾವನ್ನಪ್ಪಿದೆ. ಅಂದ್ರೆ ನೀವು ನಾಯಿ ಸಾಕೋದೊಂದು ಫ್ಯಾಷನ್ ಅಂತ ತಿಳ್ಕೊಂಡ್ಬಿಟ್ಟಿದ್ರ. 1 ಲಕ್ಷಾಂತರ ರೂಪಾಯಿ ಕೊಟ್ಟು ಒಂದು ಮನೆ ಮುಂದೆ ನಾಯಿ ಸಾಕೋದು ಅಂತ ತಿಳ್ಕೊಂಡ್ಬಿಟ್ಟಿದ್ರ. ನೀವು ನಿಮ್ಮ ನಾಯಿ ಉಳಿಸ್ಕೊಳಕ್ಕೆ ಈ ನಾಯಿಗಳು ಬಂದ್ಬಿಟ್ಟು ಇಂಥ ಅಮಾಯಕರ ಮಕ್ಕಳನ್ನ ತಿಂದು ತೇಗ್ತಿದಾವಲ್ಲ. ಪ್ರಾಣಿ ದಯಾ ಸಂಘದಲ್ಲಿದ್ದೀರಲ್ಲ ನೀವು. ಯಾವ ಪ್ರಾಣಿನ ಸಾಯಿಬಾರ್ದು ಬಿಡಬಾರ್ದು ಅಂತ. ಈ ಮಕ್ಕಳ ಜೀವಕ್ಕೆ ಯಾರ್ರಿ ಹೊಣೆಗಾರರು? ಯಾರು ಮಾಡ್ತಾರೆ? ಹೊಣೆಗಾರ ಯಾರಾಗ್ತೀರಿ? ಪ್ರಾಣಿ ದಯಾ ಸಂಘದರೇ ನಿಮ್ಮನ್ನ ದಯವಿಟ್ಟು ನಿಮ್ಮನ್ನ ಒಂದು ಕಳಕಳಿ ಪ್ರಾರ್ಥನೆ ಇಂಥ ವಿಚಾರದಲ್ಲಿ. ಪುಟ್ಟ ಕಂದಮ್ಮನ ಮೇಲೆ ಬೀದಿ ನಾಯಿ ದಾಳಿ ಮಾಡಿರುವಂತದ್ದು, ಬೀದಿ ನಾಯಿಗಳ ದಾಳಿಗೆ ಕಂದಮ್ಮ ಸಾವನ್ನಪ್ಪಿರುವಂತದ್ದು ತುಮಕೂರಿನ ತಿಪಟೂರು ತಾಲೂಕಿನಲ್ಲಿ ನಡೆದಿರುವಂತಹ ದುರಂತ ಇದು. ಅಯ್ಯನಬಾವಿಯ ಬೋವಿ ಕಾಲೋನಿಯಲ್ಲಿ ಘಟನೆ ನಡೆದಿದೆ. 6 ವರ್ಷದ ಮಗು ನವ್ಯ ಮೃತ ದುರ್ದೈ. ಮಗುವಿನ ತಲೆಯನ್ನೇ ಶ್ವಾನೆಗಳು ಕಿತ್ತು ತಿಂದಿವೆ. ತುಮಕೂರು ಜಿಲ್ಲೆಯಲ್ಲಿ ನಡೆದಿರುವ ಘಟನೆ ಇದು. ಮನೆ ಮುಂದೆ ಆಟ ಆಡ್ತಾ ಇದ್ದ ಮಗುವಿನ ಮೇಲೆ ಏಕಾಏಕಿ ಬೀದಿ ನಾಯಿಗಳು ಅಟ್ಟಹಾಸವನ್ನ ಮೆರೆದಿವೆ. ಮಗುವಿನ ತಲೆ ಹಾಗೂ ಹೊಟ್ಟೆ ಭಾಗವನ್ನ ಕಿತ್ತು ತಿಂದಿವೆ ಬೀದಿ ನಾಯಿಗಳು. 6 ವರ್ಷದ ಮಗುವಿನ ಸ್ಥಿತಿ ಗಂಭೀರವಾಗಿತ್ತು. ಕೂಡಲೇ ಆಸ್ಪತ್ರೆಗೆ ದಾಖಲಿಸಲಾಯಿತು. ಆದರೆ
ಬೀದಿ ನಾಯಿಗಳ ದಾಳಿಗೆ ಈ ರೀತಿಯ ಒಂದು ಅವಾಂತರವೇ ಸೃಷ್ಟಿಯಾಗಿದೆ. ತುಮಕೂರು ಜಿಲ್ಲೆ ತಿಪ್ಪೂರು ತಾಲೂಕಿನ ಅಯ್ಯನಬಾವಿ ಬೋವಿ ಕಾಲೋನಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಅಯ್ಯನಬಾವಿ ಗ್ರಾಮದ ನಿವಾಸಿ ಮಹಾಲಿಂಗಯ್ಯನವರ ಪುತ್ರಿ ನವ್ಯ ಸಂಜೆ 4 ಗಂಟೆ ಸಂದರ್ಭದಲ್ಲಿ ಮನೆ ಬಳಿ ಆಟ ಆಡ್ತಾ ಇದ್ದಾಗ ಬೀದಿ ನಾಯಿಗಳು ದಾಳಿ ಮಾಡ್ತವೆ. 4-5 ಬೀದಿ ನಾಯಿಗಳಿಂದ ಈ ರೀತಿ ದಾಳಿ ಆಗುತ್ತೆ. ಮಗುವಿನ ತಲೆ ಭಾಗ, ಹೊಟ್ಟೆ ಭಾಗವನ್ನ ಬೀದಿ ನಾಯಿಗಳು ಕಿತ್ತು ತಿಂದ ಪರಿಣಾಮ ಮಗು ಸಾವನ್ನಪ್ಪಿದೆ. ಅಂದ್ರೆ ನೀವು ನಾಯಿ ಸಾಕೋದೊಂದು ಫ್ಯಾಷನ್ ಅಂತ ತಿಳ್ಕೊಂಡ್ಬಿಟ್ಟಿದ್ರ, 1 ಲಕ್ಷಾಂತರ ರೂಪಾಯಿ ಕೊಟ್ಟು ಒಂದು ಮನೆ ಮುಂದೆ ನಾಯಿ ಸಾಕೋದು ಅಂತ ತಿಳ್ಕೊಂಡ್ಬಿಟ್ಟಿದ್ರ. ನೀವು ನಿಮ್ಮ ನಾಯಿ ಉಳಿಸ್ಕೊಳಕ್ಕೆ ಈ ನಾಯಿಗಳು ಬಂದ್ಬಿಟ್ಟು ಇಂಥ ಅಮಾಯಕರ ಮಕ್ಕಳನ್ನ ತಿಂದು ತೇಗ್ತಿದಾವಲ್ಲ, ಆ ಪ್ರಾಣಿ ದಯಾ ಸಂಘದಲ್ಲಿದ್ದೀರಲ್ಲ ನೀವು. ಯಾವ ಪ್ರಾಣಿನ ಸಾಯಿಬಾರ್ದು ಬಿಡಬಾರ್ದು ಅಂತ. ಈ ಮಕ್ಳ ಜೀವಕ್ಕೆ ಯಾರ್ರಿ ಒಣಗಾರರು? ಯಾರು ಮಾಡ್ತಾರೆ? ಒಣಗಾರ ಯಾರಾಗ್ತೀರಿ? ಪ್ರಾಣಿ ದಯಾ ಸಂಘದವರೇ, ನಿಮ್ಮನ್ನ ದಯವಿಟ್ಟು ನಿಮ್ಮನ್ನ ಒಂದು ಕಳಕಳಿ ಪ್ರಾರ್ಥನೆ ಇಂಥ ವಿಚಾರದಲ್ಲಿ. ಕಂದಮ್ಮನ ಮೇಲೆ ಬೀದಿ ನಾಯಿ ದಾಳಿ ಮಾಡಿರುವಂತದ್ದು, ಬೀದಿ ನಾಯಿಗಳ ದಾಳಿಗೆ ಕಂದಮ್ಮ ಸಾವನ್ನಪ್ಪಿರುವಂತದ್ದು ತುಮಕೂರಿನ ತಿಪಟೂರು ತಾಲೂಕಿನಲ್ಲಿ ನಡೆದಿರುವಂತಹ ದುರಂತ ಇದು. ಅಯ್ಯನಬಾವಿಯ ಬೋವಿ ಕಾಲೋನಿಯಲ್ಲಿ ಘಟನೆ ನಡೆದಿದೆ. 6 ವರ್ಷದ ಮಗು ನವ್ಯ ಮೃತ ದುರ್ದೈವ. ಮಗುವಿನ ತಲೆಯನ್ನೇ ಶ್ವಾನೆಗಳು ಕಿತ್ತು ತಿಂದಿವೆ. ತುಮಕೂರು ಜಿಲ್ಲೆಯಲ್ಲಿ ನಡೆದಿರುವ ಘಟನೆ ಇದು. ಮನೆ ಮುಂದೆ ಆಟ ಆಡ್ತಾ ಇದ್ದ ಮಗುವಿನ ಮೇಲೆ ಏಕಾಏಕಿ ಬೀದಿ ನಾಯಿಗಳು ಅಟ್ಟಹಾಸವನ್ನ ಮೆರೆದಿವೆ. ಮಗುವಿನ ತಲೆ ಹಾಗೂ ಹೊಟ್ಟೆ ಭಾಗವನ್ನ ಕಿತ್ತು ತಿಂದಿವೆ ಬೀದಿ ನಾಯಿಗಳು. 6 ವರ್ಷದ ಮಗುವಿನ ಸ್ಥಿತಿ ಗಂಭೀರವಾಗಿತ್ತು. ಕೂಡಲೇ ಆಸ್ಪತ್ರೆಗೆ ದಾಖಲಿಸಲಾಯಿತು. ಆದರೆ ಬೀದಿ ನಾಯಿಗಳ ದಾಳಿಗೆ ಈ ರೀತಿಯ ಒಂದು ಅವಾಂತರವೇ ಸೃಷ್ಟಿಯಾಗಿದೆ. ತುಮಕೂರು ಜಿಲ್ಲೆ ತಿಪ್ಪೂರು ತಾಲೂಕಿನ ಅಯ್ಯನಬಾವಿ ಬೋವಿ ಕಾಲೋನಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಅಯ್ಯನಬಾವಿ ಗ್ರಾಮದ ನಿವಾಸಿ ಮಹಾಲಿಂಗಯ್ಯನವರ ಪುತ್ರಿ ನವ್ಯ ಸಂಜೆ 4 ಗಂಟೆ ಸಂದರ್ಭದಲ್ಲಿ ಮನೆ ಬಳಿ ಆಟ ಆಡ್ತಾ ಇದ್ದಾಗ ಬೀದಿ ನಾಯಿಗಳು ದಾಳಿ ಮಾಡ್ತವೆ. 4-5 ಬೀದಿ ನಾಯಿಗಳಿಂದ ಈ ರೀತಿ ದಾಳಿ ಆಗುತ್ತೆ. ಮಗುವಿನ ತಲೆ ಭಾಗ, ಹೊಟ್ಟೆ ಭಾಗವನ್ನ ಬೀದಿ ನಾಯಿಗಳು ಕಿತ್ತು ತಿಂದ ಪರಿಣಾಮ ಮಗು ಸಾವನ್ನಪ್ಪಿದೆ. ಅಂದ್ರೆ ನೀವು ನಾಯಿ ಸಾಕೋದೊಂದು ಫ್ಯಾಷನ್ ಅಂತ ತಿಳ್ಕೊಂಡ್ಬಿಟ್ಟಿದ್ರ, 1 ಲಕ್ಷಾಂತರ ರೂಪಾಯಿ ಕೊಟ್ಟು ಒಂದು ಮನೆ ಮುಂದೆ ನಾಯಿ ಸಾಕೋದು ಅಂತ ತಿಳ್ಕೊಂಡ್ಬಿಟ್ಟಿದ್ರ. ನೀವು ನಿಮ್ಮ ನಾಯಿ ಉಳಿಸ್ಕೊಳಕ್ಕೆ ಈ ನಾಯಿಗಳು ಬಂದ್ಬಿಟ್ಟು ಇಂಥ ಅಮಾಯಕರ ಮಕ್ಕಳನ್ನ ತಿಂದು ತೇಗ್ತಿದಾವಲ್ಲ, ಆ ಪ್ರಾಣಿ ದಯಾ ಸಂಘದಲ್ಲಿದ್ದೀರಲ್ಲ ನೀವು. ಯಾವ ಪ್ರಾಣಿನ ಸಾಯಿಬಾರ್ದು ಬಿಡಬಾರ್ದು ಅಂತ. ಈ ಮಕ್ಳ ಜೀವಕ್ಕೆ ಯಾರ್ರಿ ಒಣಗಾರರು? ಯಾರು ಮಾಡ್ತಾರೆ? ಒಣಗಾರ ಯಾರಾಗ್ತೀರಿ? ಪ್ರಾಣಿ ದಯಾ ಸಂಘದವರೇ, ನಿಮ್ಮನ್ನ ದಯವಿಟ್ಟು ನಿಮ್ಮನ್ನ ಒಂದು ಕಳಕಳಿ ಪ್ರಾರ್ಥನೆ ಇಂಥ ವಿಚಾರದಲ್ಲಿ.